ಬೆಳಗಾವಿಯ ಕೆಎಲ್ಎಸ್ ಶಿಕ್ಷಣ ಸಂಸ್ಥೆಯ ಗೋಗಟೆ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಂತ್ರಿಕ ಶಿಕ್ಷಣದ ಮೇಲೆ ಸಂಶೋಧನೆಯ ಪರಿಣಾಮ ವಿಷಯದ ಕುರಿತು ಒಂದು ದಿನದ ಕಾರ್ಯಾಗಾರ ನಡೆಯಿತು. ವಿಟಿಯು ವ್ಯಾಪ್ತಿಯಲ್ಲಿ ಬರುವ ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದ ಎಂಜಿನಿಯರಿಂಗ್ ಕಾಲೇಜು ಪ್ರಾಧ್ಯಾಪಕರು ಪಾಲ್ಗೊಂಡಿದ್ದರು. ಕೆಎಲ್ಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಸ್ವಿ ಗಣಾಚಾರಿ ಮಾತನಾಡಿ, ಶಿಕ್ಷಣದಲ್ಲಿ ಸಂಶೋಧನೆಯ ಪಾತ್ರ ಮಹತ್ವದಾಗಿದೆ. ಈ ಕಾರಣಕ್ಕೆ ತಾಂತ್ರಿಕ ಶಿಕ್ಷಣ ಪ್ರಾಧ್ಯಾಪಕರಿಗೆ ಈ ಕಾರ್ಯಾಗಾರ ಆಯೋಜಿಸಲಾಗಿದೆ. ಸಂಶೋಧನೆಗೆ ಜಿಐಟಿ ಮೊದಲಿಂದಲೂ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ. ಬರುವ ದಿನಗಳಲ್ಲೂ ಸಂಶೋಧನೆಯಲ್ಲಿ ತೊಡಗುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪುಣೆಯ ಎನ್ಮಾರ್ಕ್ ವಿವಿ ಕುಲಪತಿ ಡಾಕ್ಟರ್ ಸುಷ್ಮಾ ಕುಲಕರ್ಣಿ, ಜಿಐಟಿಯ ಪ್ರಾಚಾರ್ಯ ಡಾಕ್ಟರ್ ಎಂಎಸ್ ಪಾಟೀಲ್ ಉಪಸ್ಥಿತರಿದ್ದರು. ಇವತ್ತು ಗೊಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕರ್ನಾಟಕ ಲಾ ಸೊಸೈಟಿಯ ಗೊಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ರಿಸರ್ಚ್ ಮತ್ತು ವಿದ್ಯಾಭ್ಯಾಸ ಬಗ್ಗೆ ಒಂದು ಕಾನ್ಕ್ಲೇವ್ ಅನ್ನು ಕರೆದು ವೈಸ್ ಚಾನ್ಸಲರ್ ವಿಟಿಯು ವಿದ್ಯಾಶಂಕರ್ ಅವರು ಮತ್ತು ಕುಲಕರ್ಣಿ ಅಂತ ನಿಕ್ಮಾರ್ ಪುಣೆದ ವೈಸ್ ಚಾನ್ಸಲರ್ ಅವರು ಬಂದಿದ್ದರು. ನಾವು ಗೊಗ್ಟೆ ಕಾಲೇಜ್ ಆಫ್ ರಿಸರ್ಚ್ಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಯಾರೇ ಫ್ಯಾಕಲ್ಟಿ ಮೆಂಬರ್ಸ್ ನಮ್ಮಲ್ಲಿ ರಿಸರ್ಚ್ ಮಾಡೋದಕ್ಕೆ ನಾವು ಸಾಕಷ್ಟು ಫಂಡ್ಸ್ಗಳನ್ನು ರಿಸರ್ವ್ ಮಾಡಿಟ್ಟಿದ್ದೇವೆ. ಆ ಫಂಡ್ಸ್ಗಳನ್ನು ಕೊಟ್ಟು ನಾವು ರಿಸರ್ಚ್ ಮಾಡಿ ಹುಡುಗರಿಗೆ ಯಾರು ವಿದ್ಯಾ ಪಡ್ಕೋತಾ ಇದ್ದಾರೆ ಇಲ್ಲಿ ಅವ್ರಿಗೆ ಯೂಸ್ಫುಲ್ ಆಗಬೇಕು. ಎಜುಕೇಷನಲ್ಲಿ ಬ್ಲೆಂಡಿಂಗ್ ಮಾಡಿ ವಿದ್ಯಾರ್ಥಿ ಅವರನ್ನು ಹೆಚ್ಚಾಗಿ ಅವರ ಕಾಂಪಿಟೇಟಿವ್ನೆಸ್ ಹೆಚ್ಚಾಗಲಿ ಅಂತಕೊಂಡು ಪ್ರಯತ್ನದಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಥರ ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಒಂದು ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಬೇರೆ ಕಾಲೇಜಿಂದ ಕೂಡ ಸಾಕಷ್ಟು ಫ್ಯಾಕಲ್ಟಿ ಮೆಂಬರ್ಸ್ ಬಂದಿದ್ರು ಇಲ್ಲಿ. ಅವರು ಕೂಡ ಈ ರಿಸರ್ಚ್ ಮತ್ತು ಎಜುಕೇಷನ್ ಬಗ್ಗೆ ಬ್ಲೆಂಡಿಂಗ್ ಹೆಂಗೆ ಆಗಬೇಕು, ಅದರಿಂದ ವಿದ್ಯಾರ್ಥಿಗಳಿಗೆ ಏನು ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ದಿನವಿಡೀ ಆಗ್ತದೆ. ಈ ಥರ ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡುವಂಥ ನಿರ್ಣಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಬೆಳಗಾಂ ಕ್ಲಸ್ಟರ್ ಅಂತಿದೆ, ಸಾಧಾರಣ ಹುಬ್ಬಳ್ಳಿ, ಧಾರವಾಡ, ಕಾರವಾರ, ಆಮೇಲೆ ಬಾಗಲಕೋಟ್, ವಿಜಾಪುರ, ಗುಲ್ಬರ್ಗ ಈ ಭಾಗದ ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.